ಹೆಂಗ್ ತಪ್ಪಿಸ್ಕೊಬಿಡ್ತೀಯ ನಾನು ನೋಡ್ತೀನಿ. ಓಯ್ ಬಂಡ್ರ ಊಟಕ್ಕೆ ಹೋಗೋಣ. ನಿಮ್ಗೆ ಊಟಕ್ಕೆ ತರ್ತಾರಿ, ಇಲ್ಲೇ ಕೂತ್ಕೊಳ್ಳಿ. ಆ ನನ್ನ ಮಕ್ಕಳು ಉಣ್ಣಕ್ಕೆ ಹೋಗೋರೆ, ಅವ್ರು ಬರೋಷ್ಟ್ರೊಳಗೆ ತಪ್ಪಿಸ್ಕೊಂಡು ಇಲ್ಲಿಂದ ಹೊಂಟೋಗೋಣ. ಕೈ ಬಿಚ್ಕೊಳ್ಳಯ್ಯ, ಬಿಚ್ಕೋ ಬಿಚ್ಕೋ. ವಯಸ್ಸಾದವರು ಅನ್ನೋದು ಕಾಣ್ದೇನೆ ಅವ್ರ ಕಣ್ಣಿಂಗ್ ಹೋಗ. ನಿನಗೇನು ಮಾಡಲ್ಲ, ನಿನ್ನ ಹೊಟ್ಟೆಲಿರೋ ಮಗು ಮಾತ್ರ ಉಳಿಸಲ್ಲ. ನಮ್ಮ ಅಕ್ಕನ ತಂಟೆಗೆ ಯಾರಾದ್ರೂ ಬಂದ್ರೆ ಯಾರು ಉಳಿಸಲ್ಲ. ಅಕ್ಕ ಅಕ್ಕ ನೀನಿಂದ ಹೋಗು. ಅಕ್ಕ ಹೋಗು ಇಲ್ಲಿಂದ. ಅಕ್ಕ ಹೋಗು, ಹೋಗಿಲ್ಲಿಂದ. ಹೇಳ ಮೇಡಮ್, ಅವ್ರು ತಪ್ಪಿಸ್ಕೊಂಡ್ಬಿಟ್ರು ಮೇಡಮ್. ತಪ್ಪಿಸ್ಕೊಂಡ್ರ? ಹೇಗೆ ಮೇಡಮ್, ನಮ್ಮ ಹುಡುಗರು ಊಟಕ್ಕೆ ಹೋಗಿದ್ರು ಮೇಡಮ್, ಅವಾಗೆ ತಪ್ಪಿಸ್ಕೊಂಡು ಹೋಗಿದ್ದಾರೆ. ಎಷ್ಟು ಸಲ ಹೇಳಿದೀನಿ ಹುಷಾರಾಗಿರೀತ. ಊಟಕ್ಕೆ ಎಲ್ರು ಒಟ್ಟಿಗೆ ಹೋಗ್ಬೇಕಾ? ಒಬ್ಬರನ್ನ ಬಿಟ್ಬಿಟ್ಟು ಹೋಗಕ್ಕಾಗಲ್ಲ ನೋಡು. ಏನಾದ್ರೂ ಮಾಡಿ ಹುಡುಕಿ ಅವ್ರನ್ನ ವಾಪಸ್ ಕರ್ಕೊಂಡ್ ಬನ್ನಿ, ಇಲ್ಲ ಅಂದ್ರೆ ನಿಮ್ ಕತೆ ಮುಗೀತು. ಸರಿ ಮೇಡಮ್. ಏನಾಯ್ತು ಸಿಸ್ಟರ್, ಯಾಕೆ ಇಷ್ಟೊಂದು ಟೆನ್ಷನ್ ಅಲ್ಲಿ ಇದೆಯಾ? ಅದು ಅಣ್ಣ, ನಂಜಿ ಗಂಡ ತಪ್ಪಿಸ್ಕೊಂಡ್ಬಿಟ್ಟೆ. ಏನ್ ಸಿಸ್ಟರ್ ಇದು, ತಪ್ಪಿಸ್ಕೊಂಡ್ರ? ಸಿಸ್ಟರ್, ನಾನು ಹೇಳ್ದಂಗ ಆಗೋಯ್ತಲ್ಲ. ಏನ್ ನಾಲಿಗೆ ಅಣ್ಣ ನಿಂದು? ಹೌದಲ್ವಾ, ನನ್ನ ನಾಲ್ಗೆಗೆ ಇಷ್ಟೊಂದು ಶಕ್ತಿ ಇದೆ ಅಂತ ನಂಗೆ ಗೊತ್ತೇ ಇರ್ಲಿಲ್ಲ. ನಾನು ಇನ್ನು ಯಾರಿಗೂ ಏನು ಹೇಳಕ್ ಹೋಗಲ್ಲ. ಅಯ್ಯೋ ದೇವ್ರೆ. ಅಲ್ಲ, ಈಗೇನ್ ಮಾಡೋದು? ಏನ್ ಮಾಡೋದು? ಹುಡ್ಕಕ್ ಹೇಳಿದೀನಿ, ಏನ್ ಮಾಡ್ಬೇಕು ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ಸಿಸ್ಟರ್,
ಈಗ ನಂಜಿ ಮತ್ತು ಅವಳು ಕುಡುಕಂಟ ಇಬ್ರು ತಪ್ಪಿಸ್ಕೊಂಡಿದಾರಲ್ವಾ, ಅವರು ನಮ್ ಕೈಲಿ ಸಿಕ್ಕಿದ್ರೆ ಸರಿ. ಅಕಸ್ಮಾತ್ ನಮ್ ಗ್ರಾಚಾರ ಕೆಟ್ಟು ಆ ಆನಂದ್ ಕೈಗೋ ಭೂಮಿಕನ್ ಕೈಗೋ ಸಿಕ್ಬಿಟ್ರೆ ಏನ್ ಮಾಡೋದು ಸಿಸ್ಟರ್? ಅವಾಗ ನನ್ ಜೀವ ಬಾಯಿ ಬಂದ್ಬಿಡತ್ತೆ. ಓ ಅಣ್ಣ, ಮೊದ್ಲೇ ನನ್ನ ತಲೆ ಕೆಟ್ಟೋಗಿದೆ. ಇದನ್ನೆಲ್ಲ ಹೇಳಿ ನನ್ ಸುಮ್ಮನೆ ಟೆನ್ಷನ್ ಕೊಡ್ಬೇಡ. ಫೋನ್ ಮಾಡಿ ತಿಳ್ಕೊ ಅವ್ರು ಸಿಕ್ಕಿದ್ರೆ ಇಲ್ವ ಅಂತ. ದೇವಸ್ಥಾನದೊಳಗೆ ಕೊಂಟೋಗೋಣ ಬಾ. ಅದಡಿಯ ನನ್ ಮಕ್ಳು ಒಳಗ್ ಬರಿಕಿಲ್ಲ ದೇವಸ್ಥಾನದೊಳಿಕೆ, ನಾವ್ ಹೊಂಟೋಗೋಣ ಒಳಕ್ಕೆ. ಯೋ, ಇದೇನಯ್ಯ ಬೆಂಕಿಯಿಂದ ತಪ್ಪಿಸ್ಕೊಂಡು ಹುಲಿ ಬೋನಕ್ ಬಂದ್ ಬಿದ್ದಂಗ ಆಯ್ತಲ್ಲಯ್ಯ ನಮ್ ಕತೆ. ಅವ್ರು ನೋಡಕ್ ಮುಂಚೆ ಓಡ್ ಹೋಗ್ಬಿಡ ನಡಿಯ. ಯೋ, ಅಟ್ಲಾಗೆ ಎಲ್ಗೋದಿಯೇ ರೌಡಿಗಳವ್ರೆ. ನೀರ್ ಆ ಕಡೆ ಹೋಗು, ನಾನ್ ಈ ಕಡೆ ಹೋಗು. ಈ ಕುಡುಕ್ ನನ್ ಮಗ ನನ್ನೇ ಬಿಟ್ಬಿಟ್ಟು ಓಡೋಟದ್ನಲ್ಲ. ಸಿಸ್ಟರ್ ಫೋನ್ ಎತ್ಕೊಳ್ತಿಲ್ಲ ಅವರು. ಮತ್ತೆ ಟ್ರೈ ಮಾಡು.